ದೇಶಭಕ್ತಿ, ರಾಷ್ಟ್ರಪ್ರೇಮ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಉದ್ದೇಶದಿಂದ ಕುಮಟಾ ತಾಲೂಕಿನ ಗೋರೆ ಗ್ರಾಮದ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ವಂದೇ ಮಾತರಂ ಗೀತ ಗಾಯನ ಸ್ಪರ್ಧೆ 2026 ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಹೆಗಡೆ ಅವರು ತಿಳಿಸಿದರು. ಕಾಲೇಜು ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಂದೇ ಮಾತರಂ ಗೀತ ಗಾಯನ ಸ್ಪರ್ಧೆ 2026 ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಜಿಜಿ ಹೆಗಡೆ ಅವರು, ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಅಂಗವಾಗಿ ಈ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹಾಗೂ ರಾಷ್ಟ್ರಪ್ರೇಮದ ಭಾವನೆಗಳನ್ನು ಗಟ್ಟಿಗೊಳಿಸುವುದು, ವಂದೇ ಮಾತರಂ ಗೀತೆಗೆ ಗೌರವ ಸಲ್ಲಿಸುವುದು ಹಾಗೂ ಸಂಗೀತ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದು ಸ್ಪರ್ಧೆಯ ಪ್ರಮುಖ ಉದ್ದೇಶವಾಗಿದೆ. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 6,000 ಹಾಗೂ ತೃತೀಯ ಬಹುಮಾನ 4,000 ನೀಡಲಾಗುತ್ತದೆ. ಅಲ್ಲದೆ 5 ಸಮಾಧಾನಕರ ಬಹುಮಾನಗಳಿಗೆ ತಲಾ 1,000 ರೂಪಾಯಿ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಈ ಸರ್ಟಿಫಿಕೇಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಸ್ಪರ್ಧೆಯ ಮೊದಲ ಹಂತದಲ್ಲಿ ವಿದ್ಯಾರ್ಥಿಗಳು ನಿಯಮಾನುಸಾರ ತಮ್ಮ ಗಾಯನದ ವಿಡಿಯೋವನ್ನು ವಾಟ್ಸ್ಆಪ್ ನಂಬರ್ 8310891368ಗೆ ಕಳುಹಿಸಬೇಕು. 3.10 ನಿಮಿಷದ ಈ ವಿಡಿಯೋ ಲ್ಯಾಂಡ್ಸ್ಕೇಪ್ನಲ್ಲಿರಬೇಕು. ವಿಡಿಯೋ ಸಲ್ಲಿಕೆಗೆ 31/8/2026 ಕೊನೆಯ ದಿನಾಂಕವಾಗಿದ್ದು, ಆಯ್ಕೆಯಾದ 50 ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದ ಸ್ಪರ್ಧೆಯು ಗೋರೆ ಕಾಲೇಜಿನಲ್ಲಿ ನಡೆಯಲಿದ್ದು, ನಿರ್ಣಾಯಕರ ಎದುರೇ ವಂದೇ ಮಾತರಂ ಗೀತ ಗಾಯನವನ್ನ ಪ್ರಸ್ತುತಪಡಿಸಬೇಕು. ಇನ್ನಿತರೆ ಮಾಹಿತಿಯನ್ನ ನಂತರ ಸ್ಪರ್ಧಾಳುಗಳಿಗೆ ತಿಳಿಸಲಾಗುವುದು. ಅಂತಿಮ ಸ್ಪರ್ಧೆ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮವು 9/9/2026 ಬುಧವಾರ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜ್ ಗೋರೆ ಕುಮಟಾದಲ್ಲಿ ನಡೆಯಲಿದೆ. ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಸಂಸ್ಥೆಯ ವತಿಯಿಂದ ಮನವಿ ಮಾಡಿದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 96631199845 ಹಾಗೂ 8792316456 ಸಂಪರ್ಕಿಸಬಹುದಾಗಿದೆ. ಇನ್ಯಾವುದು ಅಧಿಕಾರಿಗಳನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ಅಂತೂ ಅಲ್ಲ ಇದು. ನಾವು ಪ್ರಾರಂಭ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ವಿ, ಈ ಕಾಲೇಜಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ಆಧುನಿಕ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ. ಅದನ್ನ ಇವತ್ತಿನವರೆಗೆ ನಾವು ಪ್ರಾಮಾಣಿಕವಾಗಿ ನಡ್ಸ್ಕೊಂಡ್ ಬಂದಿದ್ದೀವಿ. ಅನೇಕ ಕಾರ್ಯಕ್ರಮಗಳು ನೀವು ಬಂದು ನೋಡಿದಿರಿ. ವೈಜ್ಞಾನಿಕವಾದಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಪರಿಸರಕ್ಕೋಸ್ಕರ ಕಾರ್ಯಕ್ರಮ ಇರ್ಬೋದು, ಪ್ಲೇಟ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಿರ್ಬೋದು, ಇನ್ನೂ ಅನೇಕ, ನಾನು ಹೆಸರು ಹೇಳಕ್ ಹೋದ್ರೆ ಬಹಳ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದಿದೆ. ಈ ವರ್ಷ ವಿಶೇಷವಾಗಿ ನಾನು ವಿಚಾರ ಮಾಡಿದಾಗ, ನಮ್ಮ ಸ್ಟಾಫ್ ಮೆಂಬರ್ಸು, ಪ್ರಿನ್ಸಿಪಾಲ್ರು ನಾವೆಲ್ಲ ವಿಚಾರ ಮಾಡಿದಾಗ, ಈ ವಂದೇ ಮಾತರಂ ಗೀತೆ 150ನೇ ವರ್ಷ ಆಗಿದೆ. ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರ ದೊಡ್ಡ ಕನಸು ಏನಪ್ಪಾ ಅಂದ್ರೆ, ಈ ಗೀತೆಗೆ ಆ ಸ್ವಾತಂತ್ರ್ಯ ಹೋರಾಟದ ಟೈಮ್ನಲ್ಲಿ ಯಾವ ಒಂದು ಸ್ಪಂದನೆ ಇತ್ತು, ಆ ಸ್ಪಂದನ ಸ್ವಾತಂತ್ರ್ಯ ಬಂದ ನಂತರ ಸಿಕ್ಕಿಲ್ಲ. ಅದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅದು ಯಾವ ಕಾರಣಕ್ಕಾಗಿದೆ ಹೇಳೋದನ್ನು ನಾನಂತೂ ಚರ್ಚೆ ಮಾಡಕ್ ಹೋಗೋದಿಲ್ಲ. ನಮ್ಮ ದೇಶಭಕ್ತಿ ಗೀತೆಯಾಗಿ ಇದನ್ನ ಆ ಕಾಲದಲ್ಲಿ ಸ್ವೀಕಾರ ಮಾಡಬಹುದಿತ್ತು. ಆದರೆ ಬಹಳ ಸಮಯದ ನಂತರಾದ್ರೂ ಅದನ್ನ ನಮ್ಮ ಈಗಿನ ಸರ್ಕಾರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಬಹುಮತದಿಂದ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಈ ದೇಶಭಕ್ತಿ ಗೀತೆಯನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸರ್ಕಾರದ ಯಾವುದೇ ಕಾರ್ಯಕ್ರಮ ಇರಬಹುದು ಅಥವಾ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ರಾಷ್ಟ್ರಗೀತೆಯ ಜೊತೆಗೆ ವಂದೇ ಮಾತರಂ ಕೂಡ ಪೂರ್ತಿಯಾಗಿ ಹಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಸೊ ಆ ಹಿನ್ನೆಲೆಯಲ್ಲಿ ನಾನು ವಿಚಾರ ಮಾಡಿದಾಗ, ನಾನು ಸಾಮಾನ್ಯವಾಗಿ ಹೇಳ್ತೇನೆ, ನಮ್ಗೆ 3 ತಾಯಂದಿರು. ಒಂದು ಜನ್ಮ ಕೊಟ್ಟ ತಾಯಿ, ಇನ್ನೊಂದು ಬದುಕನ್ನು ಕೊಟ್ಟಂತ ತಾಯಿ, ಅದು ನಮ್ಮ ದೇಶ. ಇನ್ನೊಂದು ಪ್ರಾಯಶಃ ನಮ್ಮ ತಾಯಿ ನಮಗೆ ಎದೆ ಹಾಲನ್ನು 1 ವರ್ಷ ಕೊಟ್ಟರೆ, ನಮ್ಮ ಉಸಿರಿರೋ ತನಕ ಹಾಲನ್ನು ಕೊಡುವಂತ ತಾಯಿ, ಅಮೃತವನ್ನು ಕೊಡುವಂತ ತಾಯಿ ಗೋಮಾತೆ. ಈ 3 ಈ ದೇಶದ ಮೂಲ ಸನಾತನ ಸಂಸ್ಕೃತಿಯ ಕೇಂದ್ರ ಬಿಂದುವಾಗಿ ಬಹುಶಃ ಭಾರತೀಯ ಸಂಸ್ಕೃತಿ ನಡ್ಕೊಂಡ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲರಿಗೆ, ಅದರಲ್ಲೂ ಈಗಿನ ವಿದ್ಯಾರ್ಥಿಗಳಿಗೆ, ಅಂದ್ರೆ ಈಗ ನಾವೇನು ಜೆನ್ ಆಲ್ಫಾನೋ ಏನು ಹೇಳ್ತೀವಿ, ನಮ್ಮ ತಾಯಿಯ ವೈಭವ ಏನು. ಸೊ ಇದನ್ನ ಹೃದಯಪೂರ್ವಕವಾಗಿ ಹೇಳಬೇಕು ಅಂದ್ರೆ ಬಹುಶಃ ವಿದ್ಯಾರ್ಥಿ ಜೀವನದಲ್ಲಿ ಕಂಠಪಾಠ ಆಗ್ಬೇಕು. ಇದನ್ನ ಒಂದು ಕಂಠಪಾಠ ಸ್ಪರ್ಧೆ, ಗೀತ ಗಾಯನ ಸ್ಪರ್ಧೆ ಮಾಡೋಣ. ಅದರ ಮೂಲಕ ನಮ್ಮ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ, ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರೀಯ ಏಕತೆಯ ಭಾವನೆಯನ್ನ ಬೆಳೆಸೋದಕ್ಕೆ ಈ ಗೋರೆಯ ಕೆನರಾ ಎಕ್ಸಲೆನ್ಸ್ ಕಾಲೇಜು ಒಂದು ಮಾಧ್ಯಮವಾಗಿ ಕೆಲಸ ಮಾಡೋದು.
ಈ ಜಿಲ್ಲೆಗಷ್ಟೇ ಸೀಮಿತವಾಗಬೇಕು ಅಂತಿತ್ತು ನಮ್ಮ ತಲೆಯಲ್ಲಿ. ಆದರೆ ನಮ್ಮ ಪ್ರಾಂಶುಪಾಲರು ಹೇಳಿದ್ರು ಇಲ್ಲ, ರಾಜ್ಯ ಮಟ್ಟ ಸ್ಪರ್ಧೆ ಮಾಡೋಣ. ಮೊದಲನೇ ಹಂತದಲ್ಲಿ ನಾವು ಆನ್ಲೈನ್ ಸ್ಪರ್ಧೆಯನ್ನು ಮಾಡೋಣ ಅಂತ. ಅಂದರೆ ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತೂ ಇದೆ, ಕೆನರಾ ಎಕ್ಸಲೆನ್ಸ್ PU ಕಾಲೇಜ್ ಗೋರೆ ಪ್ಲಾಟ್ಫಾರ್ಮ್ ಇದೆ. ಸೊ ಮೊದಲನೇ ಹಂತದಲ್ಲಿ ನಾವು ರಾಜ್ಯದ ಎಲ್ಲಾ ಭಾಗಕ್ಕೆ ಇದನ್ನು ಸಂಪರ್ಕ ಮಾಡುವಂತ ವ್ಯವಸ್ಥೆ. 3 ನಿಮಿಷ 10 ಸೆಕೆಂಡ್ಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಪ್ರತಿಯೊಂದು ಹೈಸ್ಕೂಲಿಂದ 2 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಆ 2 ವಿದ್ಯಾರ್ಥಿಗಳನ್ನ ಹೈಸ್ಕೂಲ್ ಮುಖ್ಯಾಧ್ಯಾಪಕರು ಮತ್ತು ಅಲ್ಲಿಯ ಶಿಕ್ಷಕರು, ಅಲ್ಲಿಯ ಮ್ಯಾನೇಜ್ಮೆಂಟ್ ಆಯ್ಕೆ ಮಾಡಬೇಕು. ಅದನ್ನ ನಮ್ಮ ವಾಟ್ಸಪ್ ಚಾನೆಲ್ಗೆ ತಲುಪಿಸುವಂತ ವ್ಯವಸ್ಥೆಯನ್ನ 1ನೇ ತಾರೀಕಲ್ವ 31ರೊಳಗೆ ನಮ್ಗೆ ಕಳಿಸ್ಬೇಕು. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಿಂದ ಇದಕ್ಕೆ ಕನಿಷ್ಠ ಒಂದು 500 ವಿದ್ಯಾರ್ಥಿಗಳಾದ್ರೂ ಭಾಗವಹಿಸಬೇಕು ಅಂತ. ಆಮೇಲೆ 2ನೇ ಹಂತದ ಸ್ಪರ್ಧೆಯನ್ನ ಆಫ್ಲೈನ್ ಅಂದ್ರೆ ಇಲ್ಲಿ ಬಂದು ನಮ್ಮ ಗೋರೆ ಕಾಲೇಜಿಗೆ ವಿದ್ಯಾರ್ಥಿಗಳು ಅವರ ಪಾಲಕರೊಟ್ಟಿಗೆ ಬಂದು ಸೆಪ್ಟೆಂಬರ್ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗಲಿಕ್ಕಿದೆ. ನಾವು ಈ ಬಂದಂತ ವಿಡಿಯೋಗಳನ್ನ ಅದರ ಎಕ್ಸ್ಪರ್ಟ್ಸ್ಗೆ, ಅಂದ್ರೆ ಸಂಗೀತ ಕಲಿಸೋರು ಇರ್ಬೋದು ಅಥವಾ ಒಂದೇ ಮಾತ್ರ ಗೊತ್ತಿರೋರ ಬಗ್ಗೆ ಇರ್ಬೋದು, ಅಂದ್ರೆ ಅದರ ಶ್ರುತಿ, ಅವರ ಉಚ್ಚಾರ, ಇವನ್ನೆಲ್ಲದನ್ನು ನೋಡಿ ನಾವು ಕೊನೆಯ ಹಂತದ ಸ್ಪರ್ಧೆಗೆ 60 ಜನರನ್ನ ಆಯ್ಕೆ ಮಾಡುವಂತ ವಿಚಾರ ಮಾಡಿದ್ದೇವೆ. 60 ಜನ ನಮ್ಮ ಕಾಲೇಜಿಗೆ ಬರಬೇಕು. ಅವು ಯಾವ ಭಾಗದಿಂದನೂ ಬರ್ಬೋದು, ಮೈಸೂರಿಂದನೂ ಬರ್ಬೋದು, ಬೀದರ್ದಿಂದನೂ ಬರ್ಬೋದು, ಈ ಕಡೆ ಮಂಗಳೂರದಿಂದನೂ ಬರ್ಬೋದು. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇದು ಪ್ರಪ್ರಥಮವಾದಂಥ ಪ್ರಯತ್ನ ನನ್ಗೆ ಗೊತ್ತಿರೋ ಹಾಗೆ. ಸೊ ಬಂದಂತ 60 ಜನರಲ್ಲಿ ಬೆಳಗ್ಗೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿಸ್ತೇವೆ. ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಸಭಾ ಕಾರ್ಯಕ್ರಮದಲ್ಲಿ ಅವರಿಗೆ ಮತ್ತೆ ಪುನಃ ಹಾಡಿಸ್ತೇವೆ ನಾವು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ಎಲ್ರಿಗೂ ಈ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ. ಮತ್ತು ಮೊದಲನೇ ಬಹುಮಾನ 10,000 ರೂಪಾಯಿ ನಗದು ಬಹುಮಾನ ಇಟ್ಟಿದ್ದೇವೆ, ಅದ್ರ ಜೊತೆಗೆ ಟ್ರೋಫಿ. 2ನೇ ಬಹುಮಾನ ನಾವು 6,000 ರೂಪಾಯಿ ಮತ್ತು 3ನೇ ಬಹುಮಾನ 4,000 ರೂಪಾಯಿ ನಗದು ಬಹುಮಾನ ಮತ್ತು 5 ಜನರಿಗೆ ಸಮಾಧಾನಕರ ಬಹುಮಾನ ತಲಾ 1,000 ರೂಪಾಯಿ ಮತ್ತು ಬಂದಂತ ಎಲ್ರಿಗೂ ಒಂದು ನಮ್ಮ ಕಿರುಕಾಣಿಕೆಯನ್ನು ಕೊಡುವಂತ ಒಂದು ವಿಚಾರವನ್ನು ಮಾಡಿದ್ದೇವೆ. ಅಂದ್ರೆ ಇದರ ಎಲ್ಲ ಉದ್ದೇಶ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಕಿರಣ್ ಭಟ್, ಉಪ ಪ್ರಾಚಾರ್ಯರಾದ ರಮ್ಯಾ ಸಬಾಯಿತ್, ಆಡಳಿತಾಧಿಕಾರಿ ಶಶಾಂಕ ಶಾಸ್ತ್ರಿ, ಸಂಸ್ಕೃತ ಉಪನ್ಯಾಸಕರಾದ ಗಣಪತಿ ಭಟ್, ಕನ್ನಡ ಉಪನ್ಯಾಸಕಿ ಪೂಜಾ ಭಟ್, ಹಿಂದಿ ಉಪನ್ಯಾಸಕಿ ಗಾಯತ್ರಿ ಹೆಗಡೆ ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕಿ ಲೀನಾ ಗೋನೆಹಳ್ಳಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.